ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು MTV ಚಾನಲ್. ಡಾಕ್ಟರ್ BR ಅಂಬೇಡ್ಕರ್ ಸೋಲನ್ನು ಗೆಲುವಾಗಿಸಿದ ಮಹಾನ್ ವ್ಯಕ್ತಿ. ಇಂದು ನಾವು ತಿಳಿದುಕೊಳ್ಳಲಿರುವ ಕತೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಥೆಯಲ್ಲ. ಎಷ್ಟೇ ಕಷ್ಟಗಳು ಎದುರಾದರೂ ತನ್ನ ಗುರಿಯನ್ನು ಬಿಡದೆ ಶಿಕ್ಷಣವನ್ನೇ ತನ್ನ ಶಕ್ತಿಯನ್ನಾಗಿ ಮಾಡಿಕೊಂಡ ಮಹಾನ್ ವ್ಯಕ್ತಿಯ ಕತೆ. ಅವರೇ ನಮ್ಮ ಡಾಕ್ಟರ್ BR ಅಂಬೇಡ್ಕರ್. ಅಂಬೇಡ್ಕರ್ ಅವರು 1891ರಲ್ಲಿ ಜನಿಸಿದರು. ಅವರ ಬಾಲ್ಯ ಸುಲಭವಾಗಿರಲಿಲ್ಲ. ಆ ಕಾಲದ ಸಾಮಾಜಿಕ ಅಸಮಾನತೆಯಿಂದಾಗಿ ಅವರು ಅನೇಕ ಅವಮಾನ ಮತ್ತು ಅಡೆತಡೆಗಳನ್ನು ಎದುರಿಸಬೇಕಾಯಿತು. ಆದರೆ ಒಂದು ವಿಷಯ ಮಾತ್ರ ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿತ್ತು. ನಾನು ಓದಬೇಕು, ಜ್ಞಾನವನ್ನು ಪಡೆದುಕೊಳ್ಳಬೇಕು, ನನ್ನ ಜೀವನವನ್ನು ನಾನು ಬದಲಿಸಬೇಕು. ಶಾಲೆಯಲ್ಲಿ ಅವರಿಗೆ ಹಲವಾರು ತೊಂದರೆಗಳು ಎದುರಾದರೂ ಅವರು ಓದುವುದನ್ನು ನಿಲ್ಲಿಸಲಿಲ್ಲ. ಪುಸ್ತಕಗಳು ಅವರ ಸ್ನೇಹಿತರಾದವು, ಶಿಕ್ಷಣ ಅವರ ಶಕ್ತಿಯಾಯಿತು. ದಾರಿಯಲ್ಲಿ ಎಷ್ಟೇ ಕಲ್ಲುಗಳು ಬಂದರೂ ಅಂಬೇಡ್ಕರ್ ಅವರು ತಮ್ಮ ಗುರಿಯ ಕಡೆಗೆ ನಡೆಯುತ್ತಲೇ ಹೋದರು. ಮುಂದೆ ಅವರು ಉನ್ನತ ಶಿಕ್ಷಣವನ್ನು ಪಡೆಯಲು ವಿದೇಶಕ್ಕೂ ತೆರಳಿದರು. ಅನೇಕ ಕಷ್ಟಗಳ ನಡುವೆಯೂ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ಅವರಿಗೆ ಶಿಕ್ಷಣವೆಂದರೆ ಕೇವಲ ಉದ್ಯೋಗ ಪಡೆಯುವ ಸಾಧನವಲ್ಲ, ಶಿಕ್ಷಣವೆಂದರೆ ಮನುಷ್ಯನಿಗೆ ಯೋಚಿಸುವ ಶಕ್ತಿ ಕೊಡುವ ಬೆಳಕು ಎಂದು ಅವರು ನಂಬಿದ್ದರು. ಅಂಬೇಡ್ಕರ್ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಮ್ಮ ಪರಿಸ್ಥಿತಿ ಹೇಗಿದೆ ಎಂಬುದು ಮುಖ್ಯವಲ್ಲ. ನಮ್ಮ ಬಳಿ ಹಣ ಕಡಿಮೆ ಇರಬಹುದು, ನಮ್ಮನ್ನು ಪ್ರೋತ್ಸಾಹಿಸುವವರು ಕಡಿಮೆ ಇರಬಹುದು, ನಮ್ಮ ದಾರಿಯಲ್ಲಿ ಅನೇಕ ಅಡೆತಡೆಗಳು ಇರಬಹುದು. ಆದರೆ ನಮ್ಮ ಗುರಿಯ ಮೇಲಿನ ನಂಬಿಕೆ ಗಟ್ಟಿಯಾಗಿದ್ದರೆ ನಾವು ಮುಂದೆ ಸಾಗಬಹುದು. ಅಂಬೇಡ್ಕರ್ ಅವರು ಮುಂದೆ ಭಾರತದ ಸಂವಿಧಾನದ ರಚನೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದ್ದರು. ಅವರು ಸಮಾಜದಲ್ಲಿ ಸಮಾನತೆ, ಶಿಕ್ಷಣ ಮತ್ತು ಮಾನವ ಗೌರವಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು. ಅವರ ಜೀವನದ ದೊಡ್ಡ ಸಂದೇಶವೇನೆಂದರೆ, ಕಷ್ಟಗಳು ಬಂದಾಗ ನಿಲ್ಲಬೇಡಿ, ಅವಮಾನ ಬಂದಾಗ ಕುಗ್ಗಬೇಡಿ, ವಿಫಲತೆ ಬಂದಾಗ ಪ್ರಯತ್ನ ಬಿಡಬೇಡಿ, ಜ್ಞಾನವನ್ನು ಪಡೆಯಿರಿ ಮತ್ತು ನಿಮ್ಮ ಗುರಿಯ ಕಡೆಗೆ ನಡೆಯಿರಿ. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ನನ್ನಿಂದ ಆಗುವುದಿಲ್ಲ ಎಂಬ ಭಾವನೆ ಬರುತ್ತದೆ. ಆ ಸಮಯದಲ್ಲಿ ಅಂಬೇಡ್ಕರ್ ಅವರ ಜೀವನವನ್ನು ನೆನಪಿಸಿಕೊಳ್ಳಿ. ಅವರು ಕಷ್ಟಗಳನ್ನು ಕಾರಣವನ್ನಾಗಿ ಮಾಡಲಿಲ್ಲ, ಅವರು ಕಷ್ಟಗಳನ್ನೇ ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡರು. ಆದ್ದರಿಂದ ನೀವು ವಿದ್ಯಾರ್ಥಿಯಾಗಿದ್ದರೆ ಓದನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಕನಸು ದೊಡ್ಡದಾಗಿದ್ದರೆ ಅದಕ್ಕಾಗಿ ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಡಿ. ಇಂದು ಸಾಧ್ಯವಾಗದಿದ್ದರೂ ನಾಳೆ ಸಾಧ್ಯವಾಗಬಹುದು. ನಿಮ್ಮ ಪರಿಸ್ಥಿತಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ಪರಿಶ್ರಮ, ಜ್ಞಾನ ಮತ್ತು ನಿರಂತರ ಪ್ರಯತ್ನ ನಿಮ್ಮ ಭವಿಷ್ಯವನ್ನು ಬದಲಿಸಬಹುದು. ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ನಮಗೆ ಇದೇ ಮಹತ್ತರ ಸಂದೇಶವನ್ನು ನೀಡುತ್ತದೆ. ಹೀಗಾಗಿ ಸ್ನೇಹಿತರೆ, ಕನಸು ಕಾಣಿರಿ, ಕಲಿಯಿರಿ, ಪರಿಶ್ರಮಿಸಿ, ಯಾವುದೇ ಕಷ್ಟ ಬಂದರೂ ಮುಂದೆ ಸಾಗಿರಿ. ಒಂದು ದಿನ ನಿಮ್ಮ ಯಶಸ್ಸೇ ನಿಮ್ಮನ್ನು ತಡೆಯಲು ಪ್ರಯತ್ನಿಸಿದ ಎಲ್ಲರಿಗೂ ಉತ್ತರವಾಗುತ್ತದೆ. ಧನ್ಯವಾದಗಳು. ಇಂತಹ ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ YouTube ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.